ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರುವವರಿಗೆ ನಿಗದಿತ ಕಾರ್ಯಗಳನ್ನ ಮುಗಿಸುವ ಆತುರ ಇರುತ್ತದೆ. ಉದ್ಯಮಿಗಳಿಗೆ ಆದಾಯದ ಪ್ರಮಾಣ ಹೆಚ್ಚಳ, ವ್ಯವಹಾರ ವಿಸ್ತರಣೆಯಿಂದ ಅನುಕೂಲ. ಷೇರು ಮಾರುಕಟ್ಟೆಯಲ್ಲಿ ಉತ್ತಮ ಲಾಭ, ಸಂಸಾರದಲ್ಲಿ ಪ್ರೀತಿ ಸಾಮರಸ್ಯ ವೃದ್ಧಿ. ವೃಷಭ ರಾಶಿ. ವಸ್ತ್ರ, ಸಿದ್ಧ ಉಡುಪುಗಳು ಹಾಗೂ ಪಾದರಕ್ಷೆ ವ್ಯಾಪಾರಿಗಳಿಗೆ ಅನುಕೂಲ. ಸರ್ಕಾರಿ ಅಧಿಕಾರಿಗಳಿಗೆ ಶತ್ರುಪೀಡೆ, ವ್ಯವಹಾರಾರ್ಥ ಸಣ್ಣ ಪ್ರಯಾಣದ ಸಾಧ್ಯತೆ, ವೈದ್ಯರ ಭೇಟಿಯಿಂದ ಸಮಾಧಾನ, ಸಂಸಾರದಲ್ಲಿ ಸಾಮರಸ್ಯ ವೃದ್ಧಿ. ಮಿಥುನ ರಾಶಿ. ಉದ್ಯೋಗಸ್ಥರಿಗೆ ಸಾರ್ಥಕತೆ ಅನುಭವ, ನ್ಯಾಯಾಲಯ ವ್ಯವಹಾರದಲ್ಲಿ ಜಯ, ಕೃಷಿ ಆಧಾರಿತ ಉದ್ಯಮಿಗಳಿಗೆ ಶುಭ, ಕಮಿಷನ್ ಏಜೆಂಟ್ರಿಗೆ ಲೈನ್ಸ್ ಸೇಲ್ಸ್, ಕಮಿಷನ್ ಏಜೆಂಟ್ರಿಗೆ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ ವೃದ್ಧಿ. ಕಟಕ ರಾಶಿ. ಹೊಸ ವಿಭಾಗದ ನಿರ್ವಹಣೆಯಲ್ಲಿ ತೃಪ್ತಿ, ಮಾಲಕರು ಮತ್ತು ನೌಕರರ ನಡುವೆ ಸಹಕಾರ, ಆಭರಣ ವ್ಯಾಪಾರಿಗಳಿಗೆ ಲಾಭ, ಪ್ರಾಪ್ತ ವಯಸ್ಕರಿಗೆ ವಿವಾಹದ ಯೋಗ, ವ್ಯವಹಾರದ ಸಂಬಂಧ ಪ್ರಯಾಣಕ್ಕೆ ವಿಘ್ನ. ಸಿಂಹ ರಾಶಿ. ಎಲ್ಲಾ ವಿಭಾಗಗಳಲ್ಲೂ ಯಶಸ್ಸು ಪ್ರಾಪ್ತಿ, ನೌಕರರ ವರ್ಗಕ್ಕೆ ಸಮಾಧಾನದ ಭಾವ, ಸ್ವ ಉದ್ಯೋಗಿ ಮಹಿಳೆಯರಿಗೆ ಸಂಪೂರ್ಣ ಯಶಸ್ಸು, ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳ ವೀಕ್ಷಣೆ, ಹತ್ತಿರದ ದೇವಿ ಆಲಯಕ್ಕೆ ಭೇಟಿ. ಕನ್ಯಾ ರಾಶಿ. ಕಾರ್ಯಗಳು ಯೋಚನೆಯಂತೆ ಸಕಾಲದಲ್ಲಿ ಮುಕ್ತಾಯ, ಉದ್ಯೋಗದಲ್ಲಿ ನಿಯತಿಯ ದುಡಿಮೆಗೆ ಗೌರವ, ಸರ್ಕಾರಿ ಅಧಿಕಾರಿಗಳಿಗೆ ಅಧಿಕ ಕೆಲಸದ ಹೊರೆ, ಕುಟುಂಬ ವಿವಾದಕ್ಕೆ ಸೌಹಾರ್ದಯುತ ಅಂತ್ಯ. ತುಲಾ ರಾಶಿ. ಅನಾಯಾಸವಾಗಿ ಉದ್ಯೋಗ ನಿರ್ವಹಣೆ, ಸಣ್ಣ ಉದ್ಯಮ ಘಟಕಗಳಿಗೆ ಶುಭ ದಿನ, ವಿವಾಹಾಸಕ್ತರಿಗೆ ಯೋಗ್ಯ ಬಾಳ ಸಂಗಾತಿ ಲಭಿಸುವ ಯೋಗ, ಹಿರಿಯರ ಮಹಿಳೆಯರ ಮಕ್ಕಳ ಆರೋಗ್ಯ ಉತ್ತಮ. ವೃಶ್ಚಿಕ ರಾಶಿ. ನೀವೇ ಹೆಚ್ಚು ಭಾಗ್ಯವಂತರೆಂಬ ಸಮಾಧಾನದಿಂದ ಇರಬೇಕು. ವೈಯಕ್ತಿಕ ಬದುಕಿನಲ್ಲಿ ಸಂಪೂರ್ಣ ಸಂತೃಪ್ತಿ, ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ಯಶಸ್ಸು, ಅತಿಥಿ ಸತ್ಕಾರದಿಂದ ಆನಂದ, ಹಿರಿಯರ ಮಕ್ಕಳ ಆರೋಗ್ಯ ಉತ್ತಮ. ಧನುರಾಶಿ. ನಿಯೋಜಿತ ಕಾರ್ಯಗಳು ತಡೆಯಿಲ್ಲದೆ ಮುಂದುವರಿಕೆ, ಕೃಷಿ ಕ್ಷೇತ್ರದಲ್ಲಿ ಸಾಧಾರಣ ಲಾಭ, ವಸ್ತ್ರ, ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಯಥೇಚ್ಛ ಆದಾಯ, ಉತ್ತರದಲ್ಲಿರುವ ಆಪ್ತ ಮಿತ್ರನಿಂದ ವಿಶೇಷ ಸಮಾಚಾರ. ಮಕರ ರಾಶಿ. ಸ್ವ ಉದ್ಯೋಗ ಸ್ಥಾನದಲ್ಲಿ ತರಾತುರಿ, ವಸ್ತ್ರ, ಆಭರಣ, ಪಾದರಕ್ಷೆ ವ್ಯಾಪಾರಿಗಳಿಗೆ ಅಧಿಕ ಲಾಭ, ವಿದ್ಯುತ್ ಸಾಧನಗಳ ದುರಸ್ತಿಯವರಿಗೆ ಒಳ್ಳೆಯ ಆದಾಯ, ಅರ್ಹರಿಗೆ ಸಹಾಯ ಮಾಡುವ ಅವಕಾಶ, ಆಧ್ಯಾತ್ಮಿಕ ಸಾಧನೆಗೆ ಪದೇ ಪದೇ ವಿಘ್ನ. ಕುಂಭರಾಶಿ. ಉದ್ಯಮದ ಉತ್ಪನ್ನಗಳಿಗೆ ಎಲ್ಲಾ ಕಡೆಗಳಿಂದ ಬೇಡಿಕೆ, ಶೀಘ್ರ ಕಾರ್ಯ ಮುಗಿಸಲು ಅನುಕೂಲ, ವಾಹನ ಬಿಡಿ ಭಾಗಗಳ ವ್ಯಾಪಾರಿಗಳಿಗೆ ಲಾಭ, ಗೃಹೋತ್ಪನ್ನ ವಸ್ತುಗಳ ಜನಪ್ರಿಯತೆ ವೃದ್ಧಿ, ಹಿರಿಯ ನಾಗರಿಕರಿಗೆ ಅನುಕೂಲಕರ ದಿನ. ಅಷ್ಟೇ ಅಲ್ಲ, ಈ ದಿನ ನೆಮ್ಮದಿಯ ದಿನವಾಗಿರುತ್ತದೆ. ಕೊನೆಯದಾಗಿ ಮೀನರಾಶಿ. ದೈವಾನುಗ್ರಹದಿಂದ ಎಲ್ಲಾ ಕಾರ್ಯಗಳು ಮುಕ್ತಾಯದ ಹಂತಕ್ಕೆ ಬರುತ್ತವೆ. ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತರಣೆ ಆಗುತ್ತದೆ. ಸರ್ಕಾರಿ ಕಾರ್ಯಗಳಲ್ಲಿ ಹಿತಾನುಭವ, ಸಮಯಕ್ಕೆ ಸರಿಯಾದ ಸೇವೆಯಿಂದ ಗ್ರಾಹಕರಿಗೆ ಹರ್ಷ, ಪೂರಕ ವೃತ್ತಿಯಲ್ಲಿ ಸಂತೃಪ್ತಿಯ ಅನುಭವ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.